ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಅಷ್ಟೇ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ನಿನ್ನೆ ನೆನೆಸಿ ರುಬ್ಬಿಟ್ಟಿರುವಂಥ ಫರ್ಮೆಂಟೇಷನ್ ಆಗಿರುವಂಥ ದೋಸೆ ಇಟ್ಟಿದೆ. ಸೊ ಅದಕ್ಕೋಸ್ಕರ ಚಟ್ನಿ ಮಾಡ್ಕೊಂಡಿದ್ದೀನಿ, ಪಲ್ಯ ಮಾಡ್ಕೋಬೇಕು. ಅದಕ್ಕೆ ಆಲೂಗೆಡ್ಡೆ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕಿದ್ದೀನಿ. ಅದು ಚೆನ್ನಾಗಿ ಬೇಯ್ದ ನಂತರ ಸ್ವಲ್ಪ ನೀರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಓಕೆ, ಅದ್ರ ರೆಸಿಪಿ ಅದಕ್ಕೆ ಆಮೇಲೆ ಸಾಸಿವೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕಿ ಅರಶಿನ ಪುಡಿ ಹಾಕಿ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡಿ ಒಳಗಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿರಿ ಮುಂಚೆನೇ ಚೆನ್ನಾಗಿ ಫ್ರೈ ಮಾಡಿ ಕಾಯಿ ಹಾಕಿ ತುಂಬ ಟೇಸ್ಟಿಯಾಗಿರೋ ತುಂಬ ಹೆಲ್ದಿ ಆಗಿರೋ ಆಲೂಗೆಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಾಯಿ ಚಟ್ನಿ ಕೂಡ ರೆಡಿಯಾಗಿರುತ್ತೆ. ಚಟ್ನಿಗೋಸ್ಕರ ಕಾಯಿ, ಉಪ್ಪು, ಹುಣಸೆಹಣ್ಣು, ಫ್ರೈ ಮಾಡಿಟ್ಟಿರೋವಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಚಟ್ನಿ ರೆಡಿ ಆಯಿತು. ಓಕೆ, ಈಗ ದೋಸೆ ಮಾಡೋದಕ್ಕೋಸ್ಕರ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಫರ್ಮೆಂಟೇಷನ್ ಆಗಿರೋಂಥ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿ ಹಂಚಕ್ಕಾದ ನಂತರ ಸ್ವಲ್ಪ ಎಣ್ಣೆ ಸವರಿ ದೋಸೆನ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರೋ, ತುಂಬ ಹೆಲ್ದಿಯಾಗಿರೋಂಥ, ಕ್ರಿಸ್ಪಿಯಾಗಿರೋಂಥ ದೋಸೆ, ಪಲ್ಯ, ಚಟ್ನಿ ರೆಡಿ ಆಗುತ್ತೆ. ಸೊ ಎಲ್ಲರೂ ತಿನ್ನಿ. ತುಂಬ ಚೆನ್ನಾಗಿರುವಂಥ, ತುಂಬ ಟೇಸ್ಟಿಯಾಗಿರುವಂಥ ದೋಸೆ ರೆಡಿ ಆಯಿತು. ಎಂಜಾಯ್ ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರಿ. ಇದ್ದೀನಿ, ಕೇಳಿಸ್ಕೊಳ್ಳಿ. ನೀನು ಇಂದು ಬೇರೆಯವರ ಕಣ್ಣಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಾಳೆ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತದೆ. ನಿಜ ಅಲ್ವಾ ಫ್ರೆಂಡ್ಸ್? ಯಾರಿಗಾದರೂ ತುಂಬ ಅಳಿಸ್ದಾಗ ಅವ್ರ ವಿಳಾಸನ ಹುಡುಕೊಂಡು ಬರಲೇಬೇಕು ತಾನೇ ಆ ಕಣ್ಣೀರು ತರಿಸಿರೋ ವ್ಯಕ್ತಿ ಹತ್ರ. ಸೊ ಈ ಒಂದು ಸಬ್ಸ್ಕ್ರೈಬ್ ಮಾಡಿ.